If cos x equals to minus 3 by 5 and x lies in the third quadrant, find the values of other 5 trigonometric functions. ಸೊ ಇಲ್ಲಿ ಆ್ಯಂಗಲ್ ಎಲ್ಲಿದೆ ಅಂತಂದರೆ ಥರ್ಡ್ ಕ್ವಾಡ್ರೆಂಟಲ್ಲಿದೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವ್ಯಾವ ಪಾಸಿಟಿವ್ ಯಾವ್ಯಾವ ನೆಗೆಟಿವ್ ಇರ್ತವೆ ಅಂತ ಫಸ್ಟ್ ನಾವು ನೆನ್ಪಿಡಬೇಕು. ನೋಡಿ, ಎ ಎಸ್ ಟಿ ಸಿ ರೂಲ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಎ ಎಸ್ ಟಿ ಸಿ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟಲ್ಲಿ tan and cot are positive and remaining trigonometric functions are negative. So sin, cos, cosec and sec, these trigonometric functions are negative. Tan and cot are positive. So is ನೆನಪಿರಬೇಕು. So from this basic background we will move towards the solution of this problem. So solution: if cos x equals to minus 3 by 5, so one the trigonometric function is there cos x and it is equal to minus 3 by 5. If cos x is minus 3 by 5, by taking reciprocal of this we will get sec. ಯಾಕಂದರೆ ಕಾಸ್ನ ರೆಸಿಪ್ರೋಕಲ್ ಸೀಕೆಂಟ್. ಸೊ ರೆಸಿಪ್ರೋಕಲ್ ತಗೊಳ್ಳೋಣ. ಕಾಸು ಸೆಕ್ ಎಕ್ಸ್ ಆಗ್ತದೆ. minus 3 by 5 will become minus 5 by 3. ಈಗ ಎರಡು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂತು ನಮಗೆ. ಒಂದು ಕಾಸ್ ಅವರೇ ಕೊಟ್ಟಿರೋದು. ಬೈ ಯೂಸಿಂಗ್ ದಿಸ್ ವಿ ಗಾಟ್ ಸೆಕ್. ಸೊ ಇಷ್ಟ ಆಯಿತು. ಈಗ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇದೆ. ಯಾವ ಐಡೆಂಟಿಟೀಸ್ ಅಂತಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1. ಸೊ ಆ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿನ ಯೂಸ್ ಮಾಡ್ತೀನಿ. ವಿ ನೋ ದಟ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1. So by using this identity I can find sin square x. Sin square x equals to 1 minus cos square x, and it is equal to 1 minus, what is the value of cos? It is given as minus 3 by 5. Minus 3 by 5 whole square. So it is equal to 1 minus 3 ನ ಸ್ಕ್ವೇರ್ ಮಾಡಿದ್ರೆ 9, 5 ನ ಸ್ಕ್ವೇರ್ ಮಾಡಿದ್ರೆ 25. ಸೊ ಎಲ್ ಸಿ ಎಮ್ ತಗೊಂಡ್ರೆ 25 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 25 minus 9. 25 minus 9 is 16 by 25. So it is sin square x. If sin square x is 16 minus 16 by 25, what is sin x? So sin square of 16 by 25 ಆದರೆ sin x will be equal to plus or minus root 16 by 25. So it is equal to plus or minus 4 by 5. ಹಾಗಾದರೆ ಪ್ಲಸ್ 4 by 5 ತಗೋಬೇಕಾ ಮೈನಸ್ 4 by 5 ತಗೋಬೇಕಾ? ಸಿನ್ಸ್ ಎಕ್ಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಇನ್ ಥರ್ಡ್ ಕ್ವಾಡ್ರೆಂಟ್ ಸೈನ್ ಈಸ್ ನೆಗೆಟಿವ್, ಸೊ ವಿ ಹ್ಯಾವ್ ಟು ಟೇಕ್ minus 4 by 5. ಸೊ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂತು, ನಮಗೆ ಸೈನ್ ಬಂತು. ಯಾವಾಗ ನಮಗೆ ಸೈನ್ ಸಿಗುತ್ತಲ್ಲ ಇಮಿಡಿಯೇಟ್ಲಿ ವಿ ಕ್ಯಾನ್ ಟೇಕ್ ದ ರೆಸಿಪ್ರೋಕಲ್ ಆ್ಯಂಡ್ ಗೆಟ್ cosecant. ಸೊ ಸೈನ್ ಎಕ್ಸ್ ಈಸ್ minus 4 by 5. ಟೇಕ್ ದ ರೆಸಿಪ್ರೋಕಲ್ ಆಫ್ ದಿಸ್ function. So cosec x equals to minus 5 by 4. So next trigonometric function is cosec, that is minus 5 by 4. ನೋಡಿ ಒಂದೊಂದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಮಗೆ ಸಿಗ್ತಾ ಹೋಗ್ತದೆ. ಸೊ ಕಾಸು, ಸೆಕ್ಕು, ಸೈನು, ಕೊಸೆಕ್ ಇಷ್ಟು ಸಿಕ್ತು. ಸೊ ಈಗ ನಮ್ಗೆ ಬೇಕಾಗಿರೋದು ಟ್ಯಾನ್ ಮತ್ತು ಕಾಟ್. ವಿ ನೋ ದಟ್ ಟ್ಯಾನ್ ಈಸ್ ಗಿವನ್ ಬೈ tan x is given by sin x by cos x. So tan x is equal to sin x by cos x. ಸೊ ಇದು ನಿಮಗೆ ಗೊತ್ತಾಯ್ತಲ್ಲ. ಸೊ ಇದನ್ನು ನಾನು ರಿಮೂವ್ ಮಾಡ್ಕೊಳ್ತೀನಿ ಇಲ್ಲಿ. ಓಕೆ, now so tan x equals to, what is sin x? Sin x is minus 4 by 5. Minus 4 by 5 divided by, what is cos x? It is minus 3 by 5. So minus minus cancel ಆಗಲಿ, ಡಿನಾಮಿನೇಟರ್ ಇರ್ತಕ್ಕಂಥ 5 ಕ್ಯಾನ್ಸಲ್ ಆದರೆ we get 4 by 3. So tan x is equal to 4 by 3. ಸೊ ಇದು ಪಾಸಿಟಿವೇ ಇರುತ್ತೆ, ಯಾಕಂತಂದರೆ we are talking about third quadrant. So third quadrant ಅಲ್ಲಿ AST, tan is positive. Therefore tan x is
ಈಕ್ವಲ್ ಟು 4/3. ಸೊ tan x ಸಿಕ್ಕ ಕೂಡಲೇ ಅದನ್ನ ರೆಸಿಪ್ರೋಕಲ್ ತಗೊಂಡ್ರೆ ವಿ ಗೆಟ್ cot. ಸೊ cot x ಈಕ್ವಲ್ ಟು 3/4. ಸೊ ವಿ ಗಾಟ್ ಆಲ್ ದ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿದ್ರು ಮತ್ತು ಎಕ್ಸ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಅಷ್ಟು ಮಾತ್ರ ಹೇಳಿದ್ರು. ಸೊ ಬೈ ಯೂಸಿಂಗ್ ದಟ್ ವಿ ಗಾಟ್ ಆಲ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. Similar type of question. If cot x equals to -5/12, x lies in second quadrant. Find the values of other 5 trigonometric functions. ಸೇಮ್ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ಒಂದು ರಫ್ ಸ್ಕೆಚ್ ಇರಬೇಕು ನಮ್ಮ ಹತ್ರ. ASTC ರೂಲ್ ಇದೆ. ಸೊ ಯಾವ ಕ್ವಾಡ್ರೆಂಟು ಅಂತ ಹೇಳ್ತಾ ಇರೋದು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್. ಸೈನ್ ಆ್ಯಂಡ್ ಕೊಸೆಕ್ ಆರ್ positive and tan, cot and sec, cos, these are negative. So ಇಷ್ಟು ನೆನಪಿರ್ಬೇಕು ನಮಗೆ. ಸೊಲ್ಯೂಷನ್. ಸೊ cot x equals to -5/12. this is given. cot x equals to -5/12 is given. cot x ಸಿಕ್ಕ ಕೂಡಲೇ we can write tan x. So take the reciprocal, we will get tan. So tan x equals to -12/5. ನೋಡಿ tan ನೆಗೆಟಿವ್ ಇದೆ, cot ಕೂಡ ನೆಗೆಟಿವ್ ಸಿಕ್ತು. ಸೊ ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು, ಒಂದು ಅವರೇ ಕೊಟ್ಟಿದ್ದು ಯಾವುದು ಅಂತಂದರೆ ಕಾಟು, ಇನ್ನೊಂದು ನಾವು ಕಾಟನ್ನು ಯೂಸ್ ಮಾಡಿ ಫೈಂಡ್ ಮಾಡಿದ್ದು tan. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಐಡೆಂಟಿಟಿ ಯೂಸ್ ಮಾಡೋಣ. ಯಾವ ಐಡೆಂಟಿಟಿ ಯೂಸ್ ಮಾಡಬೇಕು ನೋಡಿ. sin² x + cos² x = 1 ಇದೆ. 1 + tan² x = secant² x ಅಂತ ಇದೆ. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ವ್ಯಾಲ್ಯೂ ಇರೋದ್ರಿಂದ ನಾನೇನು ಯೂಸ್ ಮಾಡ್ತೀನಿ ಅಂತಂದರೆ 1 + tan² = secant² ಯೂಸ್ ಮಾಡ್ತೀನಿ, ಅಥವಾ secant² x = 1 + tan² x ಇದನ್ನು ಯೂಸ್ ಮಾಡ್ತೀನಿ. ಸೊ secant² x = 1 + what is tan -12/5, ಅದಕ್ಕೆ ಸ್ಕ್ವೇರ್ ಇದೆ, ಸೊ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 1 + -12 ಸ್ಕ್ವೇರ್ ಮಾಡಿದ್ರೆ 144, ಮೈನಸ್ಸು ಪಾಸಿಟಿವ್ ಆಗಿಬಿಡ್ತದೆ. 5ನ ಸ್ಕ್ವೇರ್ ಮಾಡಿದ್ರೆ 25. ನಾವು ಟೇಕ್ ದ LCM, ವಿ ಗೆಟ್ 25 ಆಸ್ LCM. ಸೊ 25 1s are 25. 25 + 144 ವಿ ಗೆಟ್ 169. ಸೊ ಇದೇನಿದು, ಇದು secant² x. ಸೊ secant² x 169/25 ಆದರೆ sec x ಏನಾಗುತ್ತೆ ನೋಡಿ. sec x = ±√169 divided by 25. So sec x = ±169 ಅಂತಂದರೆ ಅದರ ಸ್ಕ್ವೇರ್ ರೂಟು ಐ ಥಿಂಕ್ 13 ಆ್ಯಂಡ್ 25ನ ಸ್ಕ್ವೇರ್ ರೂಟು 5. 13 ಸ್ಕ್ವೇರ್ ಅಲ್ಲ, 3 3s are 9, 3 1s are 3, 3 2s are 6, 1 1 yes, 13 square is 169. So square root of 169 is 13. ಈಗ ಪ್ಲಸ್ ಆರ್ ಮೈನಸ್ ಇದೆ, ಯಾವ್ದು ತಗೋಬೇಕು, ಪ್ಲಸ್ ತಗೋಬೇಕಾ ಮೈನಸ್ ತಗೋಬೇಕಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೀಕೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಿ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮತ್ತು ಕೊಸೆಕ್ ಪಾಸಿಟಿವ್, ಸೀಕೆಂಟ್ ಆ್ಯಂಡ್ ಕಾಸ್ ಆರ್ ನೆಗೆಟಿವ್. ದೇರ್ ಫೋರ್ ವಿ ಹ್ಯಾವ್ ಟು ಟೇಕ್ sec x = -13/5. ಅದಕ್ಕೆ ರೀಸನ್ ಬರೀಬೇಕು, ಬಿಕಾಸ್ ಸಿನ್ಸ್ x ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ sec x = -13/5. ಸೊ ಈ ರೀತಿ ರೀಸನ್ ಬರೀಬೇಕು, ನಾನು ಆ ರೀಸನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ನಮಗೀಗ ಏನು ಸಿಕ್ತು ಅಂತಂದರೆ sec x ಅಥವಾ secant x. secant ಸಿಕ್ಕ ಕೂಡಲೇ ರೆಸಿಪ್ರೋಕಲ್ ತಗೊಂಡು ಕಾಸ್ ಬರೀಬಹುದು. ಸೊ cos x = -5/13. ಸೊ secant ಆ್ಯಂಡ್ ಕಾಸ್. ಈಗ ನೆಕ್ಸ್ಟ್ ಏನು ಬೇಕು ನಮಗೆ, ಸೈನ್ ಮತ್ತು ಕಾಸ್ ಬೇಕು. ಓಕೆ, ಸೈನ್ ಮತ್ತು ಕೊಸೆಕ್ ಬೇಕು. ಈಗ ನೋಡಿ, ನಮ್ಗೆ ಮತ್ತೊಂದು ಐಡೆಂಟಿಟಿ ಗೊತ್ತಿದೆ. ಅಗೇನ್ ವಿ ನೋ ದ್ಯಾಟ್ sin² x = 1 - cos² x. sin² x + cos² x = 1. ಅದರಿಂದ ನಾನು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಸೊ sin² x = 1 - cos² x. ಸೊ sin² x = 1 minus what is cos, -5/13 whole square. So it is equal to 1 -
minus 5 ನ ಸ್ಕ್ವೇರ್ ಮಾಡಿದ್ರೆ we get 25 divided by 13 ನ ಸ್ಕ್ವೇರ್ ಮಾಡಿದ್ರೆ we get 169. Now take the LCM, we get 169 as LCM. So ಇಲ್ಲಿ 169 minus 25. So it is equal to 169 minus 25 means 144 divided by 169. ಇದೆಲ್ಲ ಏನಿದು? It is sin square x. If sin square x equals to 144 by 169, then sin x equals to plus or minus square root of 144 divided by 169. So it is equal to plus or minus 144 square root ಎಷ್ಟು ಅಂತಂದ್ರೆ 12, 169 ಸ್ಕ್ವೇರ್ ರೂಟ್ 13. ಸೊ ಅಗೇನ್ ಪ್ಲಸ್ ಆರ್ ಮೈನಸ್ ಬಂತು. ಈಗ ಸೈನ್ ಅಂಡ್ ಕೊಸೆಕ್ ಆರ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ಆ ಒಂದು ಏನು ರಿಸಲ್ಟ್ ಇದೆ, ನಾಲೆಜ್ ಇದೆ, ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಸಿನ್ಸ್ ಎಕ್ಸ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂಡ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಅಂಡ್ ಕೊಸೆಕ್ ಆರ್ positive, therefore we have to take positive. Sin x equals to plus ಅಂದ್ರೆ 12 by 13 plus ಬರೆದ್ರು ಬರೀಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ನಾವು ಟೇಕ್ ದ ರೆಸಿಪ್ರೋಕಲ್. ಸೊ cosec x equal to 13 by 12. So these are the required trigonometric functions. ಸೊ ಯಾವ್ಯಾವುದು ನಾನು ಬಾಕ್ಸ್ ಹಾಕಿದ್ದೀನಲ್ಲ ಅಷ್ಟು 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಮಗೆ ಬೇಕಾಗಿರುತ್ತೆ.